ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಯಾಗಿ ಮಾಡುವಂತ ಮಿಕ್ಸ್ ವೆಜ್ ಗಶಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಮಾಡಿದ ಗಶಿ ಚಪಾತಿ, ಪೂರಿ, ದೋಸೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ 10 ರಿಂದ 12 ಬೀನ್ಸ್, 2 ಕ್ಯಾರೆಟ್, 2 ಆಲೂಗಡ್ಡೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಕುಕ್ಕರಿಗೆ ಹಾಕಿ ಅದರ ಜೊತೆ ಅರ್ಧ ಕಪ್ ಫ್ರೋಜನ್ ಬಟಾಣಿ ಅಥವಾ ಫ್ರೆಶ್ ಬಟಾಣಿ ಸೇರಿಸಿ ಕುಕ್ಕರಿಗೆ ಅರ್ಧ ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ 2 ವಿಸಲ್ ಬರೋ ತನಕ ಬೇಯಿಸಿ ಗ್ಯಾಸ್ ಆಫ್ ಮಾಡಿ. ಕುಕ್ಕರ್ 2 ವಿಸಲ್ ಆದ ತಕ್ಷಣ ಈ ರೀತಿ ಒಂದು ಸ್ಪೂನ್ ಇಟ್ಟು ಇದರಲ್ಲಿರುವ ಪ್ರೆಷರ್ ಎಲ್ಲ ತೆಗೆದು ಬಿಡಿ, ಇಲ್ಲದಿದ್ದರೆ ತರಕಾರಿ ಜಾಸ್ತಿ ಬೇಯುತ್ತೆ. ಇದು ಚಿಕ್ಕ ಕುಕ್ಕರ್ ಆದ ಕಾರಣ 2 ವಿಸಲ್ ಹಾಕಿದ್ದೇನೆ. ದೊಡ್ಡ ಕುಕ್ಕರ್ ಆದರೆ ಒಂದೇ ವಿಸಲ್ ಸಾಕಾಗುತ್ತೆ. ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ. ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ತರಕಾರಿ ಜಾಸ್ತಿ ಬೇಯಲಿಲ್ಲ. ನೋಡಿ, ಇದು ಹದವಾಗಿದೆ, ಜಾಸ್ತಿ ಬೇಯಲಿಲ್ಲ. ಇಷ್ಟೇ ಬೇಯಿಸಿದರೆ ಸಾಕು. ಮಸಾಲೆ ರೆಡಿ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. 2 ಲವಂಗ, 1 ಚಿಕ್ಕ ತುಂಡು ದಾಲ್ಚಿನ್ನಿ, ಹಾಗೆಯೇ 3 ಬ್ಯಾಡಗಿ ಮೆಣಸು. ಇದು ಖಾರ ಜಾಸ್ತಿ ಮಾಡಲಿಕ್ಕಿಲ್ಲ, ಹಾಗಾಗಿ 3 ಮೆಣಸು ಸಾಕಾಗ್ತದೆ. ಹಾಗೆ ಅರ್ಧ ಚಮಚದಷ್ಟು ಸೋಂಪು ಕಾಳು, 10 ಕಾಳು ಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಬೀಜ. ಈಗ ಮಸಾಲೆಯನ್ನು ಸಣ್ಣ ಹುರಿಯಲ್ಲಿ ಚೆನ್ನಾಗಿ 2 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ಆನಂತರ 1 ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನು ಹಾಕಿ, ಎಳ್ಳು ಸ್ವಲ್ಪ ಫ್ರೈ ಆದ ನಂತರ ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಹಾಕಿ ಇದನ್ನು ಕೂಡ 1-2 ನಿಮಿಷದವರೆಗೆ ಸಣ್ಣ ಹುರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ತೆಂಗಿನ ತುರಿ ಸ್ವಲ್ಪ ಫ್ರೈ ಆದ ನಂತರ 5 ಎಸಳು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಪುದೀನ ಸೊಪ್ಪು ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಕೊತ್ತಂಬರಿ ಸೊಪ್ಪು 1 ನಿಮಿಷ ಫ್ರೈ ಆಗುವ ತನಕ ಫ್ರೈ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ. ಈಗ ಮಸಾಲ ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1/4 ಚಮಚದಷ್ಟು ಇಂಗು ಪುಡಿ ಹಾಕಿ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆಗುವ ತನಕ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಇಷ್ಟು ಈರುಳ್ಳಿ ಕೆಂಪಗೆ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿದ 1 ದೊಡ್ಡ ಟೊಮೆಟೊವನ್ನು ಸೇರಿಸಿ ಟೊಮೆಟೊ ಮೆದುವಾಗೋ ತನಕ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 1-2 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟರೆ ಟೊಮೆಟೊ ಬೇಗನೆ ಮೆದುವಾಗಿ ಫ್ರೈ ಆಗ್ತದೆ. ಈಗ 2 ನಿಮಿಷದ ನಂತರ ನೋಡಿ ಟೊಮೆಟೊ ಮೆದು ಆಗಿದೆ. ಈಗ ಇದಕ್ಕೆ ಬೇಯಿಸಿದ ತರಕಾರಿಗಳನ್ನು ಸೇರಿಸಿಕೊಳ್ಬೇಕು. ಕಾಲು ಚಮಚದಷ್ಟು ಅರಿಶಿನ ಪುಡಿ ಸೇರಿಸಿ ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸಿಕೊಳ್ಬೇಕು. ಮಸಾಲೆಯನ್ನು ಸೇರಿಸಿದ ನಂತರ ಇದಕ್ಕೆ 1.5 ಕಪ್ನಷ್ಟು ನೀರನ್ನು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಚಿಗೆ 1 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೇನೆ. ಬೇಕಿದ್ರೆ ಹಾಕ್ಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಈಗ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಗಶಿ ಸ್ವಲ್ಪ ದಪ್ಪಗಾಗಿದೆ, ಇನ್ನೂ ಕೂಡ ಸ್ವಲ್ಪ ದಪ್ಪಗಾಗ್ತದೆ. ಗ್ಯಾಸ್ ಸ್ಲೋ ಇಟ್ಟು ಇನ್ನೂ 3 ನಿಮಿಷ ಇದನ್ನು ಕುದಿಸಿ ನಂತರ ಗ್ಯಾಸ್ ಆಫ್ ಮಾಡಿ. ಕೊತ್ತಂಬರಿ ಸೊಪ್ಪು ಮಸಾಲ ಗ್ರೈಂಡ್ ಮಾಡುವಾಗಲೇ ಫ್ರೈ ಮಾಡಿ ಹಾಕಿದ್ದೇವೆ, ಹಾಗಾಗಿ ಹಾಕಬೇಕಾಗಿಲ್ಲ. ಬೇಕಿದ್ದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಬೋದು. ದೋಸೆ, ಪೂರಿ, ಚಪಾತಿ, ಪರೋಟ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.